Hey guys, good morning. Welcome back to ನನ್ನ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ಈ ವಿಡಿಯೋನ ಈ ಥರ ವಿಡಿಯೋನ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದಕ್ಕೆ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ನಿಮಗೆ ವೆಲ್ಕಮ್ ಟು ನನ್ನ ಕರ್ಲಿ ವರ್ಲ್ಡ್ಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ನೂ ಹಳೆ ವೀಡಿಯೋಸ್ ಎಲ್ಲ ಇದೆ, ಸ್ವಲ್ಪ ನೋಡ್ಕೊಂಡು ಬನ್ನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಸೊ ಇವತ್ತು ಆ್ಯಸ್ ಯೂಶ್ವಲ್ ಹೇಳಿದಾಗೆ ಡೈಲಿ ವ್ಲಾಗ್ ಆಗಿರುತ್ತೆ. ಟೈಮ್ ಬಂದು 7 o'clock ಆಗಿದೆ. ಮಾತಾಡೋಕೆ ತೊದಲ್ತಾ ಇದ್ದೀನಿ ಗೈಸ್, ಬಿಕಾಸ್ ಜಸ್ಟ್ ನಾವು ಎದ್ದು ಫ್ರೆಶ್ ಅಪ್ ಆಗಿದ್ದಾಯಿತು. ಏನು ಚಳಿ ಇದೆ ಗೈಸ್, ಸಿಕ್ಕಾಬಿಟ್ಟೆ ಚಳಿ ಆಯಿತಾ. ಎದ್ದೊಳಕ್ಕೆ ಮನಸ್ಸು ಬರ್ತಿಲ್ಲ ನನಗೆ. 6 o'clock ಏನೋ ಅಲಾರಾಮ್ನ ಚೇಂಜ್ ಮಾಡಿ 7:04 7:05 ಎದ್ದಿದ್ದೀನಿ ಇವತ್ತು. ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಿದೆ ನನಗಂತೂ. ಆ್ಯಂಡ್ ನೈಟು ಮಲ್ಕೊಳ್ಳೋಷ್ಟರಲ್ಲಿ ಬಿಗ್ ಬಾಸ್ ನೋಡಿ ಮಲ್ಕೊಳ್ಳೋಷ್ಟರಲ್ಲಿ 11 o'clock ಆಗೋಗ್ಬಿಟ್ಟಿತ್ತು ನಂದು. ಆ್ಯಂಡ್ ಸ್ವಲ್ಪ ಲೈಟಾಗಿ ತಲೆನೋವು ಬರ್ತಿತ್ತು, ಅದೇನೋ ಗೊತ್ತಿಲ್ಲ. ಅದಾದಮೇಲೆ ಮಲ್ಕೊಂಡಷ್ಟರಲ್ಲಿ ತಲೆನೋವು ಕೂಡ ಹಂಗೆ ಮಾಯ ಆಗೋಯ್ತು. ವಾಸ್ ಲೈಕ್ ಸರ್ಪ್ರೈಸ್ಡ್, ಹೆಂಗಪ್ಪ ಇಷ್ಟು ಬೇಗ ತಲೆನೋವು ಹೊರಟೋಯ್ತು ಅಂತ ಹೇಳ್ಬಿಟ್ಟು. ಸೊ ಹಂಗಾಯಿತು ನನ್ನ ಕತೆ. ಸೊ ಇವಾಗ ತಣ್ಣೀರೇ ಕುಡಿತಿದ್ದು ಯಾವಾಗ್ಲೂ, ಬಟ್ ಇವತ್ತು ಸ್ವಲ್ಪ ಗಂಟ್ಲು ಒಂಥರ ಅನ್ನಿಸ್ತಿದೆ. ಐ ಥಾಟ್ ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಕುಡಿಯೋಣ ಅಂತೇಳಿ. ತುಂಬ ಬಿಸಿನೀರಲ್ಲ, ಸ್ವಲ್ಪ ಹಾಗೆ ತುಪ್ಪನ ಹಾಕೋತಾ ಇದ್ದೀನಿ ಈ ಗ್ಲಾಸ್ಗೆ. ಬೆಚ್ಚಗಿರೋ ನೀರಿಗೆ ತುಪ್ಪನ ಒಂದು ಸ್ಪೂನ್ ಹಾಕ್ಕೊಂಡು ಕುಡಿಯೋದ್ರಿಂದ ಸೊ ಏನಂತಾರೆ ಫ್ಯಾಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಫ್ಯಾಟ್ ಲಾಸ್ ಆಗುತ್ತೆ. ಇವನ್ ಈ ಸೆಲೆಬ್ರಿಟೀಸ್ ಕೇಳಿಸ್ಕೊಂಡಿರ್ತೀರಾ, ಕೆಲವರು ಬ್ಲ್ಯಾಕ್ ಕಾಫಿ ಜೊತೆಗೆ ಈ ಥರ ತುಪ್ಪನ ಹಾಕೊಂಡು ಕುಡಿತಾರೆ, ಕೆಲವರು ಈ ಥರ ನಾರ್ಮಲ್ ವಾಟರ್ ಜೊತೆ ಕುಡಿತಾರೆ. ಸೊ ಇಟ್ ವರ್ಕ್ಸ್ ಅಂತ ಹೇಳ್ತಾರೆ ಗೈಸ್. ಆ್ಯಂಡ್ ತುಪ್ಪ ಬೆನ್ನು ಮೂಳೆ ಸ್ಟ್ರಾಂಗ್ ಆಗಿರೋಕ್ಕೆ ತುಪ್ಪ ತುಂಬ ಹೆಲ್ಪ್ ಮಾಡುತ್ತೆ, ನಮ್ಮ ಬೆನ್ನು ಮೂಳೆಗಳಾಗಿರ್ಬೋದು. ಆ್ಯಂಡ್ ಪ್ರತಿದಿನ ತುಪ್ಪನ ಅಟ್ಲೀಸ್ಟ್ ಒಂದು 2 ಸ್ಪೂನ್ ಆದರೂ ತೊಗೋಬೇಕು ಅಂತ ಕೇಳಿಸ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಹೆಲ್ತಿ ಫ್ಯಾಟ್ನ ನಮ್ಮ ಬಾಡಿಲಿ ಕೊಡುತ್ತೆ ನಮ್ಮ ಬಾಡಿಗೆ ಅಂತ ಹೇಳ್ತಾರೆ. ಕೆಲವರು ದಪ್ಪ ಆಗ್ಬಿಡ್ತೀನಿ ತುಪ್ಪ ತಿಂದ್ಬಿಟ್ರೆ ಅಂತ ಬೈದಲ್ಲಿರ್ತಾರೆ. ಆ ಥರದ್ದು ಏನೂ ಇಲ್ಲ ಗೈಸ್, ಆರಾಮ್ಸೆ ತೊಗೋಬೋದು ತುಪ್ಪನ. ಸೊ ಈ ಥರ ವಾಟರ್ ಜೊತೆಗೆ ಹಾಕ್ಕೊಂಡು ಕುಡಿತೀನಿ ನಾನು. ಯಾವಾಗಲೂ ಕುಡಿಯಲ್ಲ, ಬಟ್ ಸಮ್ಟೈಮ್ಸ್ ಸ್ವಲ್ಪ ಏನಾರ ಅನ್ಈಸಿ ಅನ್ನಿಸ್ತಿದೆ ನನಗೆ ಸ್ವಲ್ಪ ಅಂದರೆ ಈ ಥರ ಬಿಸಿನೀರು ಕುಡಿಬೇಕು ಅನ್ನೋ ಟೈಮಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಕುಡೀರಿ. ಆ್ಯಂಡ್ ಮಸ್ಟ್ ಟ್ರೈ, ಫ್ಯಾಟ್ ಲಾಸ್ ಆಗೇ ಆಗುತ್ತೆ. ಟ್ರೈ ಮಾಡಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಗಂಟ್ಲಿಗೆ ಇಷ್ಟು ಖುಷಿ ಆಗುತ್ತೆ ಗೊತ್ತಾ ಬಿಸಿನೀರು ಕುಡಿದ್ರೆ ಅರ್ಲಿ ಮಾರ್ನಿಂಗು. ಸೊ ಯಾ ಗೈಸ್, ಹ್ಯಾವ್ ಅ ವೆರಿ ಗುಡ್ ಡೇ. ನಿಮ್ಮ ದಿನ ತುಂಬ ಬ್ಯೂಟಿಫುಲ್ ಆಗಿರಲಿ ವಿಡಿಯೋ ನೋಡ್ತಾ. ಆ್ಯಂಡ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ನನ್ನ ಜೊತೆ ನಿಮ್ಮನ್ನು ಕೂಡ ಇಡೀ ದಿನ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಸೊ ಗೈಸ್, ಇವತ್ತು ಲಂಚ್ಗೆ ಅಂತ ಬಂದು ತೊಗರಿ ಕಾಳು ಸೀಸನ್ ನಡೀತಿದೆ ಅಲ್ವಾ, ತೊಗರಿಕಾಯಿ ಸೀಸನ್ನು. ಸೊ ಮೊನ್ನೆನೇ ತಂದು ಇಟ್ಟಿದ್ದೆ. ಸೊ ನೆನಾಕಿರಲಿಲ್ಲ, ಬಿಡ್ಸಿಕ್ಕಿರಲಿಲ್ಲ. ಸೊ ಇವತ್ತು ಅದಕ್ಕೆ ಬಸ್ಸಾರು ಮತ್ತು ಪಲ್ಯ ಮಾಡ್ಕೊತಾ ಇದ್ದೀನಿ. ಆ ಕಾಳು ಏನು ಬೇಯಿಸಿಕ್ಕಿದ್ವಲ್ಲ ಅದ್ರದ್ದು ನೀರು ಮಿಕ್ಕಿದೆ, ಅದನ್ನು ಡೈರೆಕ್ಟಾಗಿ ಹಾಕ್ಕೊಂಡು ಇನ್ನೊಂದು ಕಡೆ ಪಲ್ಯನ ಮಾಡ್ಕೊತೀನಿ. ಸ್ವಲ್ಪ ಆಯಿಲು, ಸಾಸಿವೆ ಚೆನ್ನಾಗಿ ಸಿಡಿತಿದೆ. ಈ ಟೈಮಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ನೀವು ಒಣಮೆಣ್ಸಿನ್ಕಾಯಿನ ಕೂಡ ಹಾಕೋಬೋದು. ನನ್ನ ಹತ್ರ ಅದಿರಲಿಲ್ಲ, ಅದಕ್ಕೆ ಅಂತ ಹೇಳಿಬಿಟ್ಟು ಹಸಿಮೆಣ್ಸಿನ್ಕಾಯಿನೇ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದನ್ನು. ಆ್ಯಂಡ್ ರುಬ್ಬಿರೋ ಮಸಾಲನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀನಿ.
ಒಗ್ಗರಣೆ ಅಂತ ಏನೂ ಆಗ್ತಿಲ್ಲ, ಜಸ್ಟ್ ಹಾಗೆ ಮಾಡ್ಕೊತಾ ಇದ್ದೀನಿ. ಟೈಮ್ ಸ್ವಲ್ಪ ಕಡಿಮೆ ಇದೆ ನನಗೆ ಇವಾಗ, ಅದಕ್ಕೆ. ಸೊ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ಕೋತಾ ಇದ್ದೀನಿ ಗೈಸ್, ಯಾಕಂದರೆ ತಂದು ತುಂಬ ದಿನ ಆಯಿತು ಆ್ಯಂಡ್ ತುಂಬ ಇರುವೆಗಳು ಕಾಟ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ಹೇಳ್ಬಿಟ್ಟು ಸ್ವಲ್ಪ ತಿನ್ಕೊಂಡ್ಬಿಡ್ತೀನಿ ಅವಾಗ ಅವಾಗೆ. ನೋಡಿ ಅದೆಲ್ಲೆಲ್ಲಿಂದ ಗೊತ್ತಿದೆ ಗೊತ್ತಿಲ್ಲ. ಸಿ ಐ ಥಿಂಕ್ ಇದು ಬೆಟ್ಟದ ನಲ್ಲಿಕಾಯಿ ಅನ್ಕೋತೀನಿ, ನಾವು ಒಣಗಿರೋ ಬೆಟ್ಟದ ನಲ್ಲಿಕಾಯಿ. ಇವಾಗ ಸ್ವಲ್ಪ ತಿನ್ಕೊಂಡ್ರೆ ಡ್ರೈ ಫ್ರೂಟ್ಸು. ಸೊ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ನಮಗೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ ಇದೆ. ನಂಗೆ ಏನು ಒಂದೇ ಸಲ ಜಾಸ್ತಿ ಊಟ ತಿನ್ನೋಕ್ಕಾಗಲ್ಲ, ಡ್ರೈ ಫ್ರೂಟ್ಸು ತಿಂದು ಫ್ರೂಟ್ಸು ತಿಂದು ಊಟನೂ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಟೈಮ್ ಬೇಕು ನಂಗೆ ಡೈಜೆಷನ್ ಆಗೋಕ್ಕೆ. ಸೊ ಇವಾಗ ತಿನ್ಕೊಂಡು ಮಣ್ಣನ್ನು ತಿನ್ಬಿಟ್ಟು ಹೋಗ್ತೀನಿ. ಆಫೀಸ್ಗೆ ಹೋದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ಸರೆ ಕೊಲೀಗ್ಸ್ ಯಾರು ತಂದಿರ್ತಾರೆ, ಅವ್ರ ಜೊತೆ ಶೇರ್ ಮಾಡ್ಕೊತೀನಿ. ಲೈಫ್ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಎದ್ದಳು, ತಿನ್ನು, ಕೆಲಸ ಮಾಡು, ಆಫೀಸ್ಗೆ ಹೋಗು, ಸ್ವಲ್ಪ ಟೆನ್ಷನ್ ತಗೋ, ಮತ್ತೆ ಕೆಲಸ ಮುಗಿಸು, ವಾಪಸ್ ಬಾ. ಸೊ ಆ ಥರ ಲೈಫ್ ನಡೀತಿದೆ. ಏನಾದ್ರು ಬಿಸ್ನೆಸ್ ಮಾಡಬೇಕು, ಯಾವ ಬಿಸ್ನೆಸ್ ತುಂಬ ಈಸಿ, ಇನ್ವೆಸ್ಟ್ಮೆಂಟ್ ಕಡಿಮೆ ಅಂತದನ್ನ ದಯವಿಟ್ಟು ನನಗೆ ತಿಳಿಸ್ಕೊಡಿ, ಕಮೆಂಟಲ್ಲಿ ಹಾಕಿ. ಸೊ ಯಾವುದೆಲ್ಲ ಬಿಸ್ನೆಸ್ ಮಾಡ್ಬೋದು, ಈ ವಿಡಿಯೋ ನೋಡೋ ಅಷ್ಟು ಜನನೂ ಹಾಕಿ. ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಬಿಡೋದು ಅದೆಲ್ಲ ಸೆಕೆಂಡ್ರಿ. ಸೊ ಬಿಸ್ನೆಸ್ ವಿಚಾರಕ್ಕೆ ಬಂದಾಗ ಯಾವ ಬಿಸ್ನೆಸ್ ಮಾಡ್ಬೋದು ಅಂತ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ನಾನು ಸ್ವಲ್ಪ ಅದನ್ನಾರು ಮೈಂಡಿಗೆ ತೊಗೊಂಡೇನೋ ಸ್ಟಾರ್ಟ್ ಮಾಡೋಣ ಅಂತ. ಸೊ ಯಾರು ಕೆಲಸ ಮಾಡ್ಕೊಂಡಿರ್ತಾರೆ ಗೈಸ್ ಬೇರೆಯವ್ರ ಹತ್ರ, ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ವಾ. ಸೊ ಇವನ್ ನನ್ನ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಆಯಿತು. ಪಲ್ಯ, ಏನು ಸಾಂಬಾರು ಹಾಗೆ ರೈಸ್ ಏನು ಮಾಡಿದ್ದೀನಿ ಅಂದರೆ ಗೈಸ್, ನಾನು ಏನಪ್ಪ ಪಲ್ಯ ಮತ್ತು ಸಾಂಬಾರು ಮಾಡೋ ಬಿಸಿಲ್ ರೈಸ್ ಇಟ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗ ನೆನಪಾಯಿತು, ಟೈಮ್ ಒಂದು 7:50 ಆಗ್ತದೆ. ಸೊ ಅದಕ್ಕೆ ಬೇಗ ಇಟ್ಬಿಟ್ಟೆ. ಇವಾಗ ಸದ್ಯಕ್ಕೆ ಸ್ವಲ್ಪ ಪಾತ್ರೆಗಳೆಲ್ಲ ಇದೆ ಗೈಸ್, ಇದನ್ನೆಲ್ಲ ತೊಳೆದು ಹಾಕ್ಬಿಡ್ತೀನಿ. ಯಾಕಂದರೆ ಮತ್ತೆ ಸಾಯಂಕಾಲಕ್ಕೆ ತುಂಬ ಕಷ್ಟ ಆಗುತ್ತೆ ತೊಳೆಯೋದು. ಸ್ವಲ್ಪ ತೊಳೆದು ಸಾಯಂಕಾಲ ಬಂದು ಜೋಡಿಸ್ಕೊತೀನಿ ಪಾತ್ರೆಗಳೆಲ್ಲನೂ. ಆ್ಯಂಡ್ ಹೀಗಿದೆ ರೋಸ್, ಚೆನ್ನಾಗಿದೆಯಾ? ನನ್ನ ಬಟ್ಟೆಗಳು ನೋಡಿ ಬಿದ್ದಿದೆ, ಸಾಯಂಕಾಲ ಬಂದು ಇದನ್ನೆಲ್ಲ ಜೋಡಿಸಿ ಎತ್ತಿಡಬೇಕು. ಸೊ ಕೆಲವರು ಯೂಟ್ಯೂಬಿಂದ ದುಡ್ಡು ಎಷ್ಟು ಬಂತು ಅಂತ ಕೇಳ್ತಾ ಇದ್ರಿ ಗೈಸ್. ಇನ್ನೂ ಯೂಟ್ಯೂಬಿಂದ ದುಡ್ಡು ಬಂದಿಲ್ಲ, ಬರುತ್ತೆ. ಬಂದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮಗೂ ಖುಷಿ ಆಗುತ್ತೆ ಕೇಳೋರಿಗೆ. ಮೇ ಬಿ ಯಾರು ನನ್ನ ಚಾನಲ್ ನೋಡ್ತಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇ ಇರ್ತೀರ. ಸೊ ಅಂಥವ್ರಿಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಇವತ್ತು ಸಾಕಷ್ಟು ಪ್ಯಾಕೇಜಸ್ ಬರೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಒಂದು ಪ್ರಾಡಕ್ಟ್ ಡೆಲಿವರಿ ಆಗಿದೆ. ನಂದು ಆರ್ಡ್ರ್ ಮಾಡಿದ್ದು ಕುರ್ತಾ ಏನೋ ಬಂದಿದೆ, ನಾನು ತೊಗೊಂಡಿಲ್ಲ, ಅದನ್ನಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಅದನ್ನ ಹೋಗ್ಬಿಟ್ಟು ಸಾಯಂಕಾಲ ಬರ್ಬೇಕಾದ್ರೆ ತೊಗೊಂಡ್ಬರ್ತೀನಿ. ಯಾಕಂದರೆ ನೈಟು 8:30 ಹಾಗೆ ಬಂತು. ನಾನಿದು ಕಾಳೆಲ್ಲ ಬಿಡಿಸ್ಬೇಕಿತ್ತಲ್ಲ, ಅದಕ್ಕೆ ಆಚೆಗೆ ಎದ್ದೋಗ್ಲಿಲ್ಲ. ಸರಿ ಬಿಡು, ನಾಳೆ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಸೊ ಆಮೇಲೆ ಹೋಗ್ಬಿಟ್ಟು ಅದನ್ನ ಕಲೆಕ್ಟ್ ಮಾಡ್ಕೊತೀನಿ, ಸಾಯಂಕಾಲ ಕಲೆಕ್ಟ್ ಮಾಡ್ಕೊತೀನಿ. ಸ್ವಲ್ಪ ಮೊಸರು ತೊಗೊಂಡು ಊಟ ಆದಮೇಲೆ ಸ್ವಲ್ಪ ಮಜ್ಜಿಗೆ ಇದ್ದರೆ ನನಗೆ ನಿಜವಾಗ್ಲೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಗಲೀಜ್ ಆಗಿದೆ ಕೂಡ. ಸ್ವಲ್ಪ ತಗೊಂಡೋಗ್ತೀನಿ ಅಷ್ಟೇ, ಸ್ವಲ್ಪ ತಂಪು ಅಂತ ಅನಿಸುತ್ತೆ ಕುಡ್ದಾಗ, ಅದಕ್ಕೆ. ಸೊ ನಾನಿವತ್ತು ಕುರ್ತಾನ ಹಾಕೊಂಡು ಹೋಗ್ತಾ ಇದ್ದೀನಿ. ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಇದು ಟಾಪ್ ನಾನು ಜುಡಿಯೋದಲ್ಲಿ ತೊಗೊಂಡಿದ್ದೀನಿ ಗೈಸ್, 299 rupees ಅಂತ ಅಂದ್ಕೊಂಡಿದ್ದೀನಿ, ನೆನಪಿಲ್ಲ. ಸೊ ಫಸ್ಟ್ಗೆ ಎಮೋಲಿನ್ ಮಾಯ್ಶ್ಚರೈಸರ್. ತುಂಬಾ ಟೈಮ್ ಆಗ್ತದೆ, ಸ್ವಲ್ಪ ಫಾಸ್ಟಾಗಿ ರೆಡಿ ಆಗಬೇಕು. ಆಲ್ರೆಡಿ ಮಾಯ್ಶ್ಚರೈಸ್ ಮಾಡಿದ್ದೀನಿ ನನ್ನ ಲಿಪ್ಸ್ನ, ಲಿಪ್ ಬಾಮ್ ಅಪ್ಲೈ ಮಾಡಿದ್ದೀನಿ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಯಾವುದು ಅಂತ ಕೇಳ್ತಾ ಇದ್ರಿ. ಕ್ವೆಂಚ್ ಅಂತ ಹೇಳಿ ಕೊರಿಯನ್ ಬ್ರ್ಯಾಂಡು. ಬರೀ 15 ml 355 rupees ತಗೋತಾರೆ.
ನನಗೆ ಆಲ್ಮೋಸ್ಟ್ 1.5 ತಿಂಗಳು ಆ ಥರ ಬರುತ್ತೆ. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಕತ್ತಿಗೆ ಸ್ವಲ್ಪ ಜಾಸ್ತಿ ಹಾಕೋತೀನಿ. ಇದು ಕೂಡ ಖಾಲಿ ಆಗ್ತದೆ. ಫೇಸ್ಗೆ ಚೂರೇ ಚೂರು ಅಪ್ಲೈ ಮಾಡೋದು. ನಾನು ಹಾಕ್ಲೋ ಬೇಡವೋ ಅನ್ನೋ ಥರ ಸನ್ಸ್ಕ್ರೀನ್ ಹಾಕೋದು. ಯಾಕಂದರೆ ಬಿಸಿಲಲ್ಲೆಲ್ಲ ಓಡಾಡ್ತಿರ್ತೀನಲ್ವ, ಸೊ ಅದಕ್ಕೆ ಅಂತ ಹೇಳಿ ಸ್ವಲ್ಪ ಕತ್ತಿಗೆ ಜಾಸ್ತಿ ಅಪ್ಲೈ ಮಾಡ್ತೀನಿ. ಇದು ಮಾರ್ಸ್ ಅವರ ಐಬ್ರೋ ಫಿಲ್ಲಿಂಗ್. ಸೊ ಈ ಥರ ಕಾಣಿಸ್ತಿದೆ ಐಬ್ರೋಸ್ ನಂದು. ನನ್ನ ಹೇರ್ ಸೆಟ್ ಮಾಡುವಂಥ ಸಮಯ. ಹೇರ್ ವಾಶ್ ಮಾಡಿದ್ದು, ಸೊ ಸ್ವಲ್ಪ ಫ್ರೆಶ್ ಆಗಿದೆ ಕರ್ಲ್ಸ್ ಎಲ್ಲ. ಅದಕ್ಕೂ ಮುಂಚೆ ಈ ವಾಚ್ ಲಿಂಕ್ ಕೂಡ ಕೇಳಿದ್ರೆ ಐಮ್ ಸೋ ಸಾರಿ ಗೈಸ್, ಸ್ವಲ್ಪ ಮರ್ತೋಯ್ತು. ಈ ವಿಡಿಯೋದಲ್ಲಿ ಆದರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಎಂಟೈರ್ ಡೇ ಇರುತ್ತೆ. ಆಲ್ಮೋಸ್ಟ್ 80% ಹಾಗೆ ಇರುತ್ತೆ, 20% ಸ್ವಲ್ಪ ಇದಾಗಿರುತ್ತೆ. ಇದೊಂದೇ ಅಪ್ಲೈ ಮಾಡ್ಕೊತೀನಿ ಸಾಕು, ಸ್ವಲ್ಪ ಲೈಟಾಗಿರಲಿ. ಹಾಗೆ ಬಿಂದಿ ನಂಗೆ ಸ್ವಲ್ಪ ಮೇಲೆ ಇರಬೇಕು, ಹಣ್ಬೊಟ್ಟು ಕೆಳಗಡೆ ಇದ್ದಷ್ಟು ಇಷ್ಟ ಆಗಲ್ಲ. ಸೊ ಪರ್ಫ್ಯೂಮು ಇದು ಬೆಲ್ಲ ಬಿಟ್ಟವ್ರದ್ದು ಡೇ ಟು ಮೈನ್ ಅಂತ ಹೇಳಿ ಒಂದು. ಸ್ವಲ್ಪ ಯೋಚನೆ ಬಂದು ಹೇರ್ಗೆ ಒಂದು ಚಿಕ್ಕದಾಗ ಒಂದು ಕ್ಲಚ್ನ ಹಾಕಿದ್ದೀನಿ, ಸೊ ಹಾಗೆ ಇರಲಿ ಅಂತ ಹೇಳಿಬಿಟ್ಟು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಹೇಗೆ ಕಾಣಿಸ್ತದೆ ಅಂತ ಹೇಳಿ ಗೈಸ್. ಈವ್ನಿಂಗ್ ಟೈಮು ಬಸ್ಸಲ್ಲಿ ಟ್ರಾವೆಲ್ ಮಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೀಟ್ ಸಿಕ್ಕಿದ್ರೆ ಅದೆಷ್ಟು ಖುಷಿಯಾಗುತ್ತೆ ಅಂತ ಹೇಳಿ. ಅವತ್ತು ಎಂಟೈರ್ ಡೇ ಹೇಗಾದರೂ ಇರಲಿ, ಆ ಸೀಟ್ ಸಿಕ್ಕಿದ್ರೆ ಆಗೋಷ್ಟು ಖುಷಿನೇ ಬೇರೆ. ಅದಾದಮೇಲೆ ಎಲ್ಲೆಲ್ಲೂ ಕ್ರಿಸ್ಮಸ್ ಸೆಲೆಬ್ರೇಷನ್ನು. ಸೊ ಇದು ಡಿಸೆಂಬರ್ ಬಂತು ಅಂದರೆ ಕ್ರಿಸ್ಮಸ್ ಮಂತ್ ಅಂತಲೇ ಹಳೆ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೆಲ್ಲ ನೆನಪಾಗ್ತಿತ್ತು. ಸೊ ದಾರಿಲೆಲ್ಲ ಬರಬೇಕಾದ್ರೆ ಆ ಪೋಸ್ಟರ್ಸು, ಅಂದರೆ ಕೆಲವೊಂದು ಕಡೆ ಸೆಲೆಬ್ರೇಷನ್ ಇದೆ ಅಂತ ಪೋಸ್ಟರ್ಸ್ ಹಾಕಿದ್ರು, ಮತ್ತು ಈ ಥರ ಟ್ರೀ ಎಲ್ಲ ಹಾಕಿದ್ರಲ್ಲ, ನೋಡಿ ಖುಷಿ ಆಗ್ತಿತ್ತು. ಆ್ಯಂಡ್ ಸ್ವಲ್ಪ ಎಗ್ಸ್ ಬೇಕಿತ್ತು ನಾಳೆಗೆ ಅಂತ ಹೇಳಿ, ಸೊ ಅದನ್ನ ತಗೊಂಡು ಮನೆ ಕಡೆಗೆ ಬಂದಿದ್ದಾಯಿತು. ಸೊ ಬನ್ನಿ, ಹೋಗ್ತಾ ಹೋಗ್ತಾ ಇನ್ನೂ ಬೇಜಾನ್ ಕತೆಗಳಿದೆ, ಮಾತಾಡೋಣವಾ. ಸೊ ಗೈಸ್, ಟೈಮ್ ಬಂದು 8 o'clock. ಸೊ ನಾನು ಇವಾಗ ಮನೇನ ರೀಚ್ ಆಗ್ತೀನಿ. ಇವಾಗ ನಾನೊಂದು ಪಾರ್ಸಲ್ ಬಂದಿತ್ತು ಅಮೆಝಾನಿಂದ. ಸೊ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾವುದು ಅಂತ ಹೇಳಿ. ಆ್ಯಕ್ಚುಲಿ ಇವತ್ತು ಬಸ್ಸಲ್ಲಿ ಸೀಟ್ ಸಿಗ್ತವೆ, ನಾನು ಹೇಳಿದಾಗೆ ಮೊದಲೇ ಅಷ್ಟು ಈಸಿಯಾಗಿ ಸಿಗೋದೇ ಇಲ್ಲ. ತುಂಬ ಖಾಲಿ ಇತ್ತು, ಒಂದು ಕಡೆ ಮಾತ್ರ ಸ್ಟಕ್ ಆಗಿತ್ತು. ಅದಾದಮೇಲೆ ತುಂಬ ಈಸಿಯಾಗಿ ಏನು ಟ್ರಾಫಿಕ್ ಏನೂ ಇರಲಿಲ್ಲ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಯಾಕಂದ್ರೆ ಆಫೀಸ್ ಬಿಟ್ಟಿದ್ದು ತುಂಬ ಲೇಟ್ ಇವತ್ತು, 7:15 ಆಗಿಬಿಟ್ಟಿತ್ತು ಅನಿಸುತ್ತೆ. ಏನೋ ಟ್ರಾಫಿಕ್ ಇತ್ತು ಅಂದಿದ್ರೆ ಪಕ್ಕ 8:20, 8:30 ಆಗೋಗಿರೋದು. ಥ್ಯಾಂಕ್ ಗಾಡ್ ಆ ಥರ ಆಗಲಿಲ್ಲ. ಸೊ ಬನ್ನಿ ಮನೆಗೆ ಹೋಗಿ ಮಾತಾಡೋಣ. ಫಸ್ಟ್ ಬಂದ ತಕ್ಷಣ ಕಿಚನಿಗೆ ಬಂದು ಏನಾರು ಐಟಮ್ಸ್ ಎಲ್ಲ ತೊಗೊಂಡು ಬಂದಿರ್ತೀನಿ ಬರಬೇಕಾದ್ರೆ, ಅದನ್ನೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ನಾನು ಬಾಕ್ಸ್ ಎಲ್ಲ ತೊಳೆಯೋಕೆ ಹಾಕ್ತೀನಿ. ಆಫೀಸಲ್ಲಿ ಏನು ವಾಶ್ ಮಾಡಲ್ಲ, ಜಸ್ಟ್ ನೀರು ಹಾಕಿ ತೊಳೆದಿಟ್ಟಿರ್ತೀನಿ ಅಷ್ಟೇ. ಮನೆಗೆ ಬಂದೇ ವಾಶ್ ಮಾಡ್ಕೊಳ್ಳೋದು. ಸೊ ಇವತ್ತು ಲೇಟ್ ಆಗ್ತಿರ್ಲಿಲ್ಲ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇವತ್ತೇನಪ್ಪ ಆಯಿತು ಅಂದರೆ, ಸೇಲ್ಸಲ್ಲಿ ಇರೋದಲ್ವಾ ಬ್ಯಾಂಕಿಂಗಲ್ಲಿ. ಸೊ ನಮಗೆ ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಅದು ಇವತ್ತು ಬಿಗ್ ಡೇ ಇತ್ತು. ಅಂದರೆ ಇವತ್ತು ಎಲ್ಲ ಬ್ರಾಂಚಲ್ಲಿರೋರು ಅದನ್ನ ಮಾಡಬೇಕು ಅಂತ, ಅವ್ರು ಆ್ಯಕ್ಟಿವೇಟ್ ಆಗಿದ್ರು ಸಹ ಮಾಡಬೇಕು ಅಂತ ಇರುತ್ತೆ, ಆಯಿತಾ. ಸೊ ಅದನ್ನು ಮಾಡಲಿಲ್ಲ. ನಾವು ಮಾರ್ನಿಂಗ್ ಟೈಮ್ ಕಮಿಟ್ಮೆಂಟ್ನ ಕೊಟ್ಟಿರ್ತೀವಿ ಮ್ಯಾನೇಜರ್ಸ್ಗೆ. ಆ್ಯಂಡ್ ಅದನ್ನು ಮಾಡಿಲ್ಲ, ಯಾಕಂದ್ರೆ ನಮ್ಮ ಮ್ಯಾನೇಜರು ಅವ್ರ ಮ್ಯಾನೇಜರ್ಗೆ ರಿಪೋರ್ಟ್ ಮಾಡಬೇಕಾಗಿರುತ್ತಲ್ಲ. ಸೊ ಹಾಗಾಗಿ ಮಾಡಲಿಲ್ಲ ಯಾರೂ. ಅದಕ್ಕೆ ಅಂದ್ಬಿಟ್ಟು ಕುತ್ಕೊಂಡೇ ಇದ್ವಿ. ನಾನು ಟೈಮ್ ನೋಡ್ತಾ ಇದ್ದೀನಿ, 7:15 ಆಗ್ತಿದೆ. ಲೈಕ್ ಈಗ ನಾನು ಕುತ್ಕೊಂಡಿದ್ರೆ ಡೆಫಿನೆಟ್ಲಿ ಏನೂ ಆಗಲ್ಲ, ಆಯಿತಾ.
ಕುತ್ಕೊಂಡಿದ್ರೆ ನಾನು ಮಾಡ್ಬಿಡ್ತೀನಿ, ನಾನು ಲೇಟ್ ನೈಟ್ ಆದ್ರೂ ಮಾಡ್ಬಿಡೋಕ್ಕಾಗುತ್ತಾ? ಸೊ ಅವ್ರ ಫ್ರಸ್ಟ್ರೇಷನ್ ಅವರು ಆ ಥರ ತೋರಿಸ್ತಾರೆ. ನಾನು ಸ್ವಲ್ಪ ಹೊತ್ತು ಕಾಯ್ದೆ, ಬಿಕಾಸ್ ನಾನು ನಡ್ಕೊಂಡು ಬಂದು ಮತ್ತೆ ಬಸ್ ಹತ್ಕೊಂಡು ಮತ್ತೆ ಸ್ವಲ್ಪ ದೂರ ನಡ್ಕೊಂಡು ಬರಬೇಕು, ಅದರಲ್ಲೂ ಟ್ರಾಫಿಕ್ ಎಲ್ಲ ದಾಟ್ಕೊಂಡ್ಬರ್ಬೇಕು. ನನಗೆ ಅಂತ ಸ್ವಲ್ಪ ರೆಸ್ಟ್ ಇಲ್ಲ. ಆಫೀಸಲ್ಲಿ ಸೇಲ್ಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ ಥಿಂಗ್, ಸೀರಿಯಸ್ಲಿ ಹೇಳ್ತೀನಿ. ಆ ಟೆನ್ಷನ್ ಇದೆಯಲ್ಲ, ಅಪ್ಪ ಯಾರು ಬೈತಾರೆ, ಏನು ಕಾಲ್ಸ್ ತಗೋತಾರೆ, ಏನು ನಡೆಯುತ್ತೆ ನೆಕ್ಸ್ಟ್ ಮೂಮೆಂಟು, ಈ ಕಸ್ಟಮರ್ ಇವಾಗ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಆಗುತ್ತೋ ಇಲ್ವೋ. ಸೀರಿಯಸ್ ಆಗಿ ಹೇಳ್ತೀನಿ, ನಂಗೆ ನಿಜ ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ಸ್ವಲ್ಪನೂ ಇಷ್ಟ ಇಲ್ಲ. ಅದರಲ್ಲೂ ಸೇಲ್ಸ್ ಅಂತೂ ನನ್ನ ಕೈಲಿ ಆಗ್ತಿಲ್ಲ, ನಂಗೆ ಜಾಬೇ ಮಾಡೋಕ್ಕಾಗ್ತಿಲ್ಲ ಹೇಳಬೇಕು ಅಂದರೆ. ಇಟ್ಸ್ ನಾಟ್ 9 to 5 ಜಾಬ್ ಗೈಸ್. ನಾವೆಲ್ಲ ತಪ್ಪು ತಿಳ್ಕೊಂಡಿರೋದು ಏನಪ್ಪ ಅಂದರೆ, ನಾವು ಎದ್ದೊಳೋದು 6 o'clock 5 o'clock ಎದ್ದೊಳ್ತೀವ, ನಮ್ಮ ಥಿಂಗ್ಸ್ ಎಲ್ಲ ಪರ್ಸನಲ್ ಥಿಂಗ್ಸ್ ಎಲ್ಲ ಮುಗಿಸಿ ಮಲ್ಕೊಳ್ಳೋಷ್ಟ್ರಲ್ಲಿ ಆಲ್ಮೋಸ್ಟ್ 12 o'clock 11 ಅಂತಲೇ ಅನ್ಕೊಳ್ಳಿ. 12 hours ವಿ ಆರ್ ವರ್ಕಿಂಗ್. ಸೊ ಇಟ್ಸ್ ನಾಟ್ ಲೈಕ್ 9 to 5 ಜಾಬ್, 8 hours ಜಾಸ್ತಿನೇ ಇದೆ. ಇನ್ನು ಎಷ್ಟೋ ಜನ ಪಾಪ ಅಲಿಬೇಕು ಬೀದಿ ಅಪ್ಪ, ಕೈಲಿ ಆಗ್ತಿಲ್ಲ ಗೈಸ್. ಹಿಂಗೆ ಆಗ್ಬಿಟ್ಟಿದೆ ಅಂದರೆ ನಂಗೆ ಹೇಳ್ಕೊಳಕ್ಕೂ ಆಗ್ತಿಲ್ಲ ಆಯಿತಾ. ಐ ಜಸ್ಟ್ ವಾಂಟ್ ಟು ಕ್ವಿಟ್. ನನಗೆ ಇನ್ನೂ ಇದ್ರ ಮೇಲೆ ಪೇಷನ್ಸ್ ಇಲ್ಲ, ನನಗೆ ಟೆನ್ಷನ್ ಎಲ್ಲ ತೊಗೊಳಕ್ಕೆ ಇಷ್ಟ ಆಗ್ತಿಲ್ಲ ಆಯಿತಾ. ಸೊ ಏನಾದ್ರು ಒಂದು ಡಿಸೈಡ್ ಮಾಡಲೇಬೇಕು, ಬಿಕಾಸ್ ಅಷ್ಟು ಈಸಿಯಾಗಿ ನಡೀತಿಲ್ಲ ಥಿಂಗ್ಸು. ನಾನು ಆದಷ್ಟು ಪಾಸಿಟಿವ್ ಆಗಿ ಇರ್ತಾ ಇದ್ದೀನಿ, ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಸೊ ನನಗೆ ಒಂದ್ಸಲ ಇಷ್ಟ ಆಗಿಲ್ಲ ಅಂತ ಡಿಸೈಡ್ ಆದಮೇಲೆ ನಾವು ಎಷ್ಟೇ ಮೈಂಡ್ಗೆ ಹಾಕ್ಕೊಂಡ್ರು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಮ್ ಔಟ್ ಆಫ್ ಫ್ರಮ್ ದಟ್. ಸೊ ಬೆಟರ್ ಕ್ವಿಟ್. ಅದು ಬೇಕಾಗೇ ಇಲ್ಲ. ಏನಾಗ್ಬಿಡುತ್ತೆ ಗೈಸ್, ಮಹಾನ್ ಏನಾಗ್ಬಿಡುತ್ತೆ, ಜಾಬ್ ಇಲ್ವಾ, ಇಟ್ಸ್ ಓಕೆ, ಇನ್ನೊಂದು ಜಾಬ್ ಸಿಗುತ್ತೆ. ಎಷ್ಟು ಅಂತ ಪ್ರೆಷರ್ ತಗೊಂಡು ಅಲ್ಲೇ ಸಾಯೋಕ್ಕಾಗುತ್ತೆ ಹೇಳಿ. ಲೈಫ್ ಲಾಂಗ್ ಕೆಲಸ ಮಾಡ್ಕೊಂಡಿರ್ತೀವಿ ಅಂತ ಬರ್ಕೊಂಡು ಬಂದಿದ್ದೀವ ದೇವ್ರಿಗೆ, ಇಲ್ಲ ಅಲ್ವಾ. ಸೊ ಆ ಥರ ಅನಿಸ್ಬಿಟ್ಟಿದೆ. ಸೊ ಆದಷ್ಟು ಬೇಗ ಬೇರೆ ಜಾಬ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ, ಜಸ್ಟ್ ಅಪ್ಡೇಟ್ ಮಾಡಬೇಕು ಅನ್ನಿಸ್ತು. ಬಿಕಾಸ್ ಈ ವಿಡಿಯೋ ನೋಡ್ತಾ ಎಷ್ಟೋ ಜನ ಗೈಸ್ ಸೇಲ್ಸಲ್ಲಿ ಇರ್ತೀರಾ, ಬ್ಯಾಂಕಿಂಗಲ್ಲಿ ಇರ್ತೀರಾ. ಅಫ್ಕೋರ್ಸ್ ಎಸ್, ನಾನೇ ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡಿದ್ದು ಅಂತ ಹೇಳೋಕ್ಕಾಗಲ್ಲ, ಸಾರಿ, ನಾನು ಈ ಫೀಲ್ಡ್ನ ಚೂಸ್ ಮಾಡಿಲ್ಲ. ಬಟ್ ನನ್ನ ಸಿಚುಯೇಷನ್ನು ಆ ಥರ ಮಾಡ್ತು ಅಂತ ಹೇಳ್ಬೋದು. ಆ ಸಿಚುಯೇಷನ್ ಸೃಷ್ಟಿ ಮಾಡ್ಕೊಂಡಿದ್ದು ನಾನೇ. ಐ ಅಗ್ರಿ ದಟ್, ನನಗೇನು ತಪ್ಪಂತಲ್ಲ. ಬಟ್ ಹಂಗೆ ಅಂದ್ಬಿಟ್ಟು ನಾನು ಅದರಲ್ಲೇ ಇರಬೇಕು ಅಂತಲೇ ಏನು ರೂಲ್ಸ್ ಇಲ್ವಲ್ಲ. ಸೊ ಆ ಥರ ಪ್ರಾಬ್ಲಮ್ಸ್ನ ತಗೋಬೇಕು, ಟೆನ್ಷನ್ನ ತಗೋಬೇಕು ಅಂತ ಏನೂ ಇಲ್ವಲ್ಲ. ಸೊ ಏನಾದ್ರು ಮಾಡಲೇಬೇಕು. ಸೊ ಕೆಲವೊಂದು ಥಿಂಗ್ಸ್ ಮೇಲೆ ವರ್ಕೌಟ್ ಮಾಡ್ತಾ ಇದ್ದೀನಿ, ನೋಡಬೇಕು ಯಾವ ಥರ ಹೋಗುತ್ತೆ ಅಂತ. ಅಫ್ಕೋರ್ಸ್ ನಿಮ್ಮಲ್ಲಿ ಸಾಕಷ್ಟು ಜನ ಇದೇ ಥರ ಟೆನ್ಷನಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇರ್ತೀರಾ. ಪ್ಲೀಸ್ ಸ್ಟಾಪ್ ಇಟ್. ದಯವಿಟ್ಟು ಟೆನ್ಸ್ಟ್ ಆಗಕ್ಕೆ ಹೋಗಬೇಡಿ. ಬಿಕಾಸ್ ನಮ್ಮ 30 ಏಜ್ ಒಳಗಡೆ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಅಂತೆ, ಕೆಲವು ಸುಸೈಡ್ ಮಾಡ್ಕೊಳ್ಳೋದು ಎಲ್ಲ ಆಗ್ತಿರೋದೆ ಮೆಂಟಲ್ ಪ್ರೆಷರಿಂದ. ಐ ಆಮ್ ನಾಟ್ ಬ್ಲೇಮ್ ನಮ್ಮ ಮ್ಯಾನೇಜರು ಅಥವಾ ನಾವು ಕೆಲಸ ಮಾಡೋ ಜಾಗ. ಬಟ್ ಆಪ್ಷನ್ ಇದೆ. ಆಪ್ಷನ್ ಇರುವಾಗ ಯಾಕೆ ಒಂದೇ ಕಡೆ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಬೇಕು? ಸೊ ಇನ್ನೂ ಏನಾದ್ರು ಆಪ್ಷನ್ ಇರುತ್ತೆ, ನೀನು ಹುಡುಕಬೇಕು. ಆ ಕ್ಷಣ ಬಿಟ್ಟು ನೆಕ್ಸ್ಟ್ ಏನಾದ್ರು ಒಂದು ಹುಡುಕಿದ್ರೆ ಮೇ ಬಿ ಸಿಗ್ಬೋದೇನೋ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ಯಾರು ಬ್ಲೇಮ್ ಮಾಡಲ್ಲ. ಬಟ್ ಆಗಲ್ಲ ಗೈಸ್, ನನಗೆ ನಿಜವಾಗ್ಲೂ ಆಗ್ತಿಲ್ಲ ಹೇಳ್ಬೇಕಂದ್ರೆ, ಫ್ರಾಂಕ್ಲಿ ಸ್ಪೀಕಿಂಗ್ ನನಗೆ ನಿಜವಾಗ್ಲೂ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಗಿವಿಂಗ್ ಮೈ 100% ಎವ್ರಿ ಸಿಂಗಲ್ ಡೇ. ಬಟ್ ಸಮ್ಟೈಮ್ಸ್ ರಿಸಲ್ಟ್ ಇಟ್ಸ್ ಟೂ ಲೇಟ್. ಸೊ ಏನೋ ಒಂದು ಡಿಸೈಡ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ ಸತಿ. ಸೊ ಬೆಳಗ್ಗೆ ಕಸ ಏನು ಗುಡಿಸ್ದಲ್ಲೇ ಹೋಗ್ಬಿಟ್ಟಿದ್ದೆ, ಬರೀ ಪಾತ್ರೆ ಎಲ್ಲ ತೊಳೆದು ಹಾಕಿ ಹೋಗಿದ್ದೆ. ಸೊ ಅದಕ್ಕೆ ಈಗ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡ್ಬೇಕಾದ್ರೆ ಕಾಲ್ಸ್ ಬರುತ್ತೆ ನನಗೆ. ಸೊ ಗೈಸ್, ಟೈಮ್ ಬಂದು 8:30. ಸೊ ಇವಾಗ ಅಡುಗೆ ನಾನು ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೆ ಆಯ್ತಾ. ಇವತ್ತು ನನ್ನ ಫ್ರೆಂಡ್ ಬರ್ತಾಳೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅವಳು ಬರಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದ್ದಾಳೆ. ಅವಳು ಬಂದಿರೋ ನಾನು ಏನಾದರೂ ಉಪ್ಪಿಟ್ಟು ಆ ಥರ ಮಾಡೋಣ ಅಂತ ಅಂದ್ಕೊಂಡೆ. ಅದರಲ್ಲೂ ಬಂದಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು
ಸೊ ಅದಕ್ಕೆ ಅಂತ ಹೇಳಿ ಮ್ಯಾಗಿನ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಕೂಡ ತಿಂದು. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ಗೈಸ್, ಈ ರೀಲ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀವಲ್ವಾ. ಎಷ್ಟು ಅಂದರೆ ತುಂಬ ವೆರೈಟೀಸ್ ಆಗಿ ಮಾಡ್ತಾರೆ ಕೆಲವರು. ನಾನು ಇವತ್ತೆಲ್ಲ ಬಂದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಹಂಗೆ ಹಿಂಗೆ ಮಾಡ್ಬೇಕಂತೆಲ್ಲ ಡಿಸ್ಕಷನ್ ಮಾಡ್ತಿದ್ವಿ ಆಫೀಸಲ್ಲಿ ಕುತ್ಕೊಂಡು. ಮನೆಗೆ ಬಂದು ನೋಡ್ರೆ ಅಷ್ಟೆಲ್ಲ ಪೇಷನ್ಸ್ ಕಡಿಮೆ ಆಗಿಬಿಟ್ಟಿದೆ ನನಗೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಮ್ಯಾಗಿನ ಮಾಡ್ಕೊಂಡಿದ್ದೀನಿ. ಮಿಗಿಯರ್ ಇದನ್ನು ತಗೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತೀನಿ. ಜಾಸ್ತಿ ಮಾಡ್ಕೊಂಬಿಟ್ಟೆ ಅನಿಸಿದೆ ಗೈಸ್ ಜೋಶಲ್ಲಿ, ನನಗೆ ಗೊತ್ತಾಗಲಿಲ್ಲ. ಒಂದು ಎಗ್ನ ಹಾಕ್ಕೊಂಡಿದ್ದೆ. ಸೊ ನಮ್ಮ ಮ್ಯಾಗಿ ಈ ಥರ ಕಾಣಿಸ್ತದೆ. ನಾನು ಯಾವಾಗೂ ಮೋಸ್ಟ್ ಆಫ್ ದ ಟೈಮ್ ತುಂಬ ಪ್ಲೇನ್ ಮ್ಯಾಗಿನೇ ಮಾಡ್ಕೊಳ್ಳೋದು. ತುಂಬ ಏನಂತಾರೆ ವೆಜಿಟೇಬಲ್ಸ್ ಎಲ್ಲ ಹಾಕೋದು ತುಂಬ ರೇರು. ಸೊ ಈ ಥರ ಇದೆ ನನ್ನ ಕರ್ಲ್ಸ್ ಯಾವ ಥರ ಇದೆಯೋ ಇದು ಕೂಡ ಅದೇ ಥರ ಇದೆ. ಎಷ್ಟೋ ಜನ ಮ್ಯಾಗಿ ನೂಡಲ್ಸ್ ಅಂತ ನನ್ನ ರೇಗಿಸ್ತಾ ಇರ್ತಾರೆ. ಸೊ ಹಂಗೆ ಇದೆ ಗೈಸ್ ಇದು ಕೂಡ. ಸೊ ನಾನು ಆಗಲೇ ಹೇಳಿದಾಗ ಒಂದು ಪಾರ್ಸೆಲ್ ಬಂದಿದೆ ನನಗೆ ಅಮೆಝಾನಿಂದ. ಅವ್ರೇನು ಕಳಿಸ್ಕೊಟ್ಟಿಲ್ಲ, ನಾನೇ ಆರ್ಡರ್ ಮಾಡಿರೋದು. ಸೊ ಇದನ್ನ ಯಾವ ಥರ ಇದೆ ಪ್ರಾಡಕ್ಟ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್, ನನಗೆ ಕ್ಯಾಮ್ರಾ ಈ ಕಡೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿಲ್ಲ. ಲೆಟ್ ಮೀ ಶಿಫ್ಟ್. ಸೊ ದಿಸ್ ಇಸ್ ಬೆಟರ್ ಸ್ವಲ್ಪ. ಓಕೆ, ಇದನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಇದ್ರ ಕಾಸ್ಟು $5.99. ನಾನು ಫಸ್ಟ್ ಇದನ್ನ ಮಿಂತ್ರದಲ್ಲಿ ನೋಡಿದ್ದು. ಆಮೇಲೆ ಅಮೆಝಾನಲ್ಲಿ ಏನೋ ಬೇರೆ ಪ್ರಾಡಕ್ಟ್ ಆರ್ಡರ್ ಮಾಡಬೇಕಿತ್ತು ಅಂತ ಹೇಳಿ ಆರ್ಡರ್ ಮಾಡೋ ಟೈಮಲ್ಲಿ ಸೊ ಇದು ಕಾಣಿಸ್ತು. ಸೊ ಒಂದು ಕುರ್ತಾ ಇರಲಿ ಅಂತ ಹೇಳ್ಬಿಟ್ಟು ಇದನ್ನ ತರಿಸ್ಕೊಂಡೆ. ಸ್ವಲ್ಪ ಮರೂನ್, ಸ್ವಲ್ಪ ರೆಡ್ ತರ ಇದೆ. ಗೋಸ್ಕಿರಿ ಫ್ಯಾಷನ್ ಹೌಸ್ ಅಂತೆ ಕಾಣಿಸ್ತಿದೆ ಅಲ್ಲಿ. ಸೊ ಬನ್ನಿ ನೋಡೋಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ರಿವ್ಯೂಸ್ ಅಲ್ಲೆಲ್ಲ ಚೆನ್ನಾಗಿತ್ತು, ಸೊ ಅದಕ್ಕೆ ಅಂತ ತರಿಸಿದ್ದನ್ನ. ಓಕೆ, ನಾನು ಸ್ಮಾಲ್ ಸೈಜ್ ಆರ್ಡರ್ ಮಾಡ್ಕೊಂಡಿದ್ವಿ ಆಕ್ಚುಲಿ. ಓಕೆ, ಸೊ ಈ ರೀತಿ ಕಾಣಿಸ್ತಿದೆ. ಸೊ ಇಲ್ಲಿ ಎಲಾಸ್ಟಿಕ್ ಇದೆ, ಎಲಾಸ್ಟಿಕ್ ಇರೋ ಥರದ್ದು. ಸೊ ಫ್ರಂಟ್ ಅಲ್ಲಿ ಸಮಥಿಂಗ್ ಫ್ಲವರ್ ಏನೋ ಇದೆ. ಅಂಡ್ ನಾನು ಏನ್ ಅನ್ಕೊಂಡೆ ಗೊತ್ತಾ, ಈ ಬಟ್ಟೆ ತಗೊಂಡಾಗ ಕ್ರಿಸ್ಮಸ್ಗೆ ಆಗ್ಬಹುದೇನೋ ಅಂತ ಏನೋ ತರಿಸಿದ್ದನ್ನ ನೋಡ್ಬೇಕು. ಅವತ್ತೇನಾದ್ರು ಸೆಲೆಬ್ರೇಷನ್ ಇದ್ರೆ ಹಾಕೊಂಡು ಹೋಗೋ ಪ್ಲಾನ್ ಇದೆ ನಂದು. ಇದು ಅಂಡ್ ಇದ್ರ ಜೊತೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಪಾಕೆಟ್ ಇದೆ ಗೈಸ್. ಬೆಸ್ಟ್ ಥಿಂಗ್ ಗೊತ್ತಾ, ಪಾಕೆಟ್ ಇದ್ರೆ ಖುಷಿ ಆಗುತ್ತೆ. ಸೊ ಈ ತರ ಇದೆ, ಪ್ಲೇನ್ ಆಗಿದೆ ಪ್ಯಾಂಟ್. ಒಂದ್ ಸ್ವಲ್ಪ ಸ್ಕಿನ್ ಕೇರು, ಲಿಪ್ ಬಾಮ್ ಅಷ್ಟೇ. ಕಷ್ಟ ಗೊತ್ತಾ ಗೈಸ್ ಬಟ್ಟೆ ಜೋಡಿಸಿ ವಾರ್ಡ್ರೋಬ್ ಅಲ್ಲಿ ಎತ್ತಿಡೋದು. ಇಟ್ಸ್ ವೆರಿ 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 ಡಿಫಿಕಲ್ಟ್. ನಂದು ಐ ಥಿಂಕ್ ಒಂದೇ ವಾರದ ಅನ್ಕೋತೀನಿ ಬಟ್ಟೆ. ಇಷ್ಟೊಂದಿದೆ ನೋಡಿ, ಎಷ್ಟಿದೆ. ನಾನು ಒಬ್ಳೆ ಇಷ್ಟು ಬಟ್ಟೆ ಹಾಕೊಂಡಿದ್ದೀನಿ. ಸೊ ಕ್ರಿಸ್ಮಸ್ ಬರ್ತಿದೆ, ಎಲ್ಲಾ ಕಡೆ ಕ್ರಿಸ್ಮಸ್ ಸೆಲೆಬ್ರೇಷನ್. ಎಷ್ಟು ಆಫೀಸ್ಗೆ ಗೈಸ್ ಇವಾಗ ಆಲ್ರೆಡಿ ಏನಪ್ಪಾ 25th ಇಂದಾನೆ ನೆಕ್ಸ್ಟ್ ಮಂತ್ 5th ವರೆಗೂ ರಜಾ ಇದೆ. ಅದೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅಂತೀರಾ. ಅದೇನೋ ಗೊತ್ತಿಲ್ಲ, ಎಷ್ಟು ರಜಾ ಕೊಟ್ರು ನಮ್ಗೆ ಸಾಲಲ್ಲ, ಬಟ್ ಸ್ಟಿಲ್ ಬೇಜಾರಾಗುತ್ತಲ್ವಾ. ಸ್ಕೂಲ್ ಮಕ್ಳಿಗೆ, IT ಕೆಲಸ ಮಾಡೋರ್ಗೆ, ಕಾಲೇಜಸ್ಗೆ, ಅವ್ರಿಗೆಲ್ಲ ರಜಾ ಇರುತ್ತೆ ಈ ಟೈಮಲ್ಲಿ. ಸೊ ಅದ್ ನೋಡಿದಾಗ ಶೇಟ್ ನನ್ಗೆ ರಜಾ ಇಲ್ಲ ಅಂತ ಬೇಜಾರಾಗುತ್ತೆ. ಸೊ ಟೈಮ್ ಬಂದು 9:21 ಆಗಿದೆ. ಸೊ ನನ್ನೆಲ್ಲ ಕೆಲಸಗಳು ಆಲ್ಮೋಸ್ಟ್ ಮುಗೀತು, ಇನ್ನೇನು ಪೆಂಡಿಂಗ್ ಇಲ್ಲ ನನ್ನ ಕೆಲಸ ಇವಾಗ. ಸೊ ದಟ್ಸ್ ಇಟ್. ಆಫೀಸಲ್ಲಿ ಯಾವುದೇ ಥರ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ನನಗೆ. ಸ್ವಲ್ಪ ಟೆನ್ಷನ್ ಅದೆಲ್ಲ ಇರ್ತಾ ಇತ್ತು. ಕೆಲವೊಂದ್ಸಲ ನಾನು ಮರ್ತು ಹೋಗ್ತಿದ್ದೆ ಫೋನೆಲ್ಲ ಕ್ಯಾರಿ ಮಾಡೋದು. ಯಾಕಂದರೆ ಐಫೋನ್ ಯಾವಾಗೂ ನನ್ನ ಕೈಯಲ್ಲೇ ಇರುತ್ತೆ. ಬಟ್ ಈ ಫೋನ್ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ, ಎಲ್ಲ ಕಡೆ ಬ್ಯಾಗ್ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಕ್ಯಾರಿ ಮಾಡೋಕ್ಕೆ. ಎರಡನೇ ಅದನ್ನು ಬಿಟ್ಟು ಬೇರೆ ಎಂಥದ್ದು ಇಲ್ಲ ಗೈಸ್.
ಜಸ್ಟ್ ಒಂದು ಸ್ಮಾಲ್ ಸ್ಕಿನ್ ಕೇರ್ ಮುಗಿಸಿ ಸ್ವಲ್ಪ ಬಿಗ್ ಬಾಸ್ ನೋಡ್ತೀನಿ. ಅದಾದಮೇಲೆ ಎಷ್ಟು ಬೇಗ ನಿದ್ದೆ ಬರುತ್ತೋ ಅಷ್ಟು ಬೇಗ ಮಲ್ಕೊಂಡ್ಬಿಡ್ತೀನಿ ಇವತ್ತು. ಇನ್ನೇನು ಗೈಸ್, ಈ ವರ್ಷ ಮುಗ್ದೋಯ್ತು, ನೆಕ್ಸ್ಟ್ ವರ್ಷ ಬರ್ತಿದೆ 2025. ದಟ್ಸ್ ದ ಅಪ್ಡೇಟ್ ಟಿಲ್ ಟುಡೇ. ಸೊ ನಾನು ನನ್ನ ಬರೋ ಮುಂದಿನ ವೀಡಿಯೋಗಳು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ರಂಜಿತ ಪ್ರಕಾಶ್ ಸೈನಿಂಗ್ ಆಫ್. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಿಗ್ ಸಪೋರ್ಟ್ಗೆ. ಬಾಯ್.